ಬ್ರೋ ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ರಿಯಲ್ ಬೆಂಗಳೂರು ಅಂತ ಪೇಜ್ ಇದೆ, ಯೂಟ್ಯೂಬ್ ಅಲ್ಲಿ ರೈತ ಒಕ್ಕಲಿಗ ಅಂತ ಒಂದು ಚಾನಲ್ ಇದೆ. ನಿಮ್ಮ ಹೆಸರೇನು ಬ್ರೋ? ಚೇತನ್ ಅಂತ. ಈ ಧರ್ಮಸ್ಥಳ ಪಾದಯಾತ್ರೆಗಳಿಗೆ ನಿಮ್ಮ ಕಡೆಯಿಂದ ಅವಾಗಿಂದ ನೋಡ್ತಿದೀವಿ, ಮಜ್ಜಿಗೆ ಎಲ್ಲ ಕೊಡ್ತಿದ್ದೀರಾ. ಎಲ್ಲಿಯವರು? ಹೌದು, ನಾವು ಇಲ್ಲೇ ಲೋಕಲ್ ಬಾಯ್ಸ್, ಬೇಲೂರವ್ರೆ. ನಾವು ಇದೇ ಮೊದಲನೇ ವರ್ಷ ಈ ಥರ ಎಲ್ಲ ಮಜ್ಜಿಗೆ ಕೊಡೋದು ಆ ಥರ ಮಾಡ್ತಿರೋದು. ಮತ್ತೆ ಇನ್ನು ಮುಂದೆ ಕೂಡ ಮಾಡಬೇಕು ಅಂತ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡಬೇಕು ಅಂತ ಅನ್ಕೊಂಡಿದೀವಲ್ಲ ಸೇರಿ ಒಂದು ಟೀಮ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಇಂದ ಖಂಡಿತ ಈ ವರ್ಷದಿಂದ ಫಸ್ಟ್ ಇಲ್ಲೇ ಲೋಕಲ್. ಇಲ್ಲೇ ಲೋಕಲ್ ಅನ್ನೋಕ್ಕಿಂತ ಇಲ್ಲೇ ಬೇಲೂರು ಹಳೆ ಉತ್ಪಾದನಹಳ್ಳಿ ಅಂತ, ಇಲ್ಲೇ ಹಳ್ಳಿಯವರು ಎಲ್ಲರೂ ಲೋಕಲ್ ಬಾಯ್ಸು. ಹೆಚ್ಚಾಗಿ ಚಾನಲ್ ಒಳ್ಳೇದಾಗಲಿ, ನೋಡಿ ಇನ್ನೂ ಒಳ್ಳೇದಾಗಲಿ ಅಷ್ಟೇ. ರೆಗ್ಯುಲರ್ ಆಗಿ ಪಾದಯಾತ್ರೆ ಹೋಗಿದ್ದು ಬಿಸಿಲಲ್ಲಿ ನಮಗೆ ಗೊತ್ತಾಗುತ್ತೆ, ಬಿಸಿಲಲ್ಲಿ ನಡೆಯೋದೇನಿದೆ ಆ ಟೈಮಲ್ಲಿ ಮಲ್ಕೊಂಡಾಗ ಎಲ್ಲ ಒಂದು ನಿಮಿಷ ಅನ್ನೋದಿರುತ್ತೆ. ಸರಿಯಾದ ಟೈಮಿಗೆ ಸರಿಯಾದ ಫುಡ್, ನೀರಾಗಲಿ ಇನ್ನೊಂದಾಗಲಿ ಮಜ್ಜಿಗೆ ಆಗಲಿ ಸಿಕ್ಕಿದ್ರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ, ಏನೋ ನಡೆಯೋಕ್ಕೆ ಒಂದು ಎನರ್ಜಿ ಸಿಗುತ್ತೆ ಅಂತ ಉದ್ದೇಶದಿಂದ ಮಾಡ್ತಿದ್ದೀವಿ. ಇದರಿಂದ ನಿಮ್ಗೆ ಖುಷಿ ಇದೆ ಸರ್? ಸಂಪೂರ್ಣ ಖುಷಿಯಿಂದ ಮಾಡ್ತಾ ಇರೋದು ಇದು, ಎಲ್ಲ ಹುಡುಗರು ಸೇರ್ಕೊಂಡು ಖುಷಿಯಿಂದ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಬಗ್ಗೆ ಏನಾದ್ರು ಹೇಳ್ತೀರಾ? ಮಂಜುನಾಥ ಸ್ವಾಮಿ ಆಲ್ಮೋಸ್ಟ್ ಎಲ್ರು ಗೊತ್ತೇ ಇರುತ್ತೆ. ಎಲ್ರು ಹೆಂಗೆ ಅನ್ಕೊಂತಾರೆ, ದೇವರು ನಮ್ದು ಒಂದು ಚೆನ್ನಕೇಶ್ವರ ಸ್ವಾಮಿ, ನಾವು ಜಾತ್ರೆ ಟೈಮಲ್ಲೆಲ್ಲ ಬಂದು ನಾವು ಬೇರೆ ಊರಿಗೆ ಹೋದಾಗ ನಮ್ದು ಇದೇ ತರ ನೋಡ್ಕೊಂತಾರೆ ಅನ್ನೋದು ಎಲ್ಲರೂ ಮನೆ ಭಾವನೆ ಅದು ಇದೇ ಇರುತ್ತೆ. ಎಲ್ಲರೂ ಮನಸ್ಸಿಗೂ ಹೋಗಿ ಭಕ್ತಿ, ಈಗ ಏನ್ ಪಾದಯಾತ್ರೆ ಹೋಗಿ ನಾವು ಭಕ್ತಿ ತೋರ್ಸಕ್ಕಿಂತಲೂ ಈಗ ಹೋಗೋರಿಗೆ ಒಂದು ಸೇವೆ ಮಾಡ್ರೆ ಅದು ಒಂದು ಭಕ್ತಿ ಅನ್ನೋ ರೂಪದಲ್ಲಿ ನಾವು ಮಾಡ್ತಾ ಇರೋದು. ನಿಮ್ ಫ್ರೆಂಡ್ಸ್ಗೆ, ನಿಮ್ ಜೊತೆ ಇರೋರ್ಗೆ, ನಿಮ್ ಟೀಮ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಯಾವಾಗ್ಲೂ ಇದೇ ತರ ಒಗ್ಗಟ್ಟಾಗಿರೋಣ, ಏನೇ ಬಂದು ದೇವ್ರ ಕೆಲಸಗಳಾಗ್ಲಿ ಯಾವ್ದೇ ಆಗ್ಲಿ ಇದೇ ತರ ಒಗ್ಗಟ್ಟಿಂದ ಮಾಡೋಣ ಅಂತ ಹೇಳ್ತೀವಿ ಅಷ್ಟೇ. ದೇವ್ರು ಯಾವ್ದೇ ರೂಪ ನಮ್ಮನ್ನು ಕಾಪಾಡಿ. ಪಾದಯಾತ್ರೆಗಳಿಗೆ ಹೇಳೋದೇನಂದ್ರೆ ಸ್ವಲ್ಪ ನಿಧಾನಕ್ಕೆ ರೋಡ್ ಸೈಡ್ ಅಲ್ಲೆಲ್ಲ ನೋಡ್ಕೊಂಡು ಹೋಗಿ. ಆಮೇಲೆ ವೆಹಿಕಲ್ಸ್ ಅಲ್ಲಿ ಹೋಗೋರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀವಿ, ಏನಂದ್ರೆ ನಿಧಾನಕ್ಕೆ ಹೋಗಿ, ಟೈಮಲ್ಲಿ ರಶ್ ಇರುತ್ತೆ. ಯಾವಾಗ ಫಾಸ್ಟ್ ಆಗಿ ಹೋಗೋದಿದ್ದೆ ಇದೊಂದು ಸ್ವಲ್ಪ ರೀತಿ ಅವ್ರು ಅರ್ಥ ಮಾಡ್ಕೊಂಡು ರೋಡ್ ಸೈಡ್ ಹೋಗೋದು ನೋಡ್ಕೊಂಡು ನಿಧಾನಕ್ಕೆ ಹೋಗಿ, ಆದಷ್ಟು 1 ಗಂಟೆ ಲೇಟ್ ಅಲ್ಲಿ ನಿಧಾನಕ್ಕೆ ಸೇರ್ಕೊಳ್ಳಿ ಅಂತ ಹೇಳ್ತೀವಿ. ಹೇಳಿ. ನೀವು ಪಾದಯಾತ್ರೆ ಮಾಡಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಮ್ಮ ಎಕ್ಸ್ಪೀರಿಯನ್ಸ್ ತುಂಬಾ ಕಷ್ಟವಾಗಿತ್ತು ಫಸ್ಟ್ ಟೈಮ್ ಹೋದಾಗ. ಆಮೇಲೆ ಹೋಗ್ತಾ ಹುಡುಗರ ಜೊತೆ ಎಲ್ಲ ಹೋಗ್ತಾ ಖುಷಿ ಆಯ್ತು. ಈ ಸತಿ ಜಾತ್ರೆ ಇದೆ, ಹಂಗಾಗಿ ನಮ್ಮೂರಲ್ಲಿ ಶನಿದೇವ್ರ ಜಾತ್ರೆ ಇದೆ, ಹಂಗಾಗಿ ಹೋಗ್ತಿಲ್ಲ. ಎಲ್ಲ ಹುಡುಗರು ಸೇರಿ ಹೋಗೋರಿಗಾರ ಒಂದು ಹೆಲ್ಪ್ ಮಾಡೋಣ ಏನಂತ ಮಾತಾಡ್ಕೊಂಡು ಈ ತರ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಸರ್.